ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿನ್ಪು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇದು ಫ್ರೈಡೇ ಮತ್ತು ಸ್ಯಾಟರ್ಡೆ ದಿನದ ವ್ಲಾಗ್ ಆಗಿರುತ್ತೆ. ಸೊ ಫ್ರೈಡೇ ದಿನದ ಪೂಜೆಯಿಂದನೇ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಾವು ಉಪ್ಪಿನ ದೀಪ ಅಂತ ಹೇಳಿ ಹಚ್ತೀವಲ್ಲ, ಇದನ್ನು ನಾವು ಪ್ರತಿ ಶುಕ್ರವಾರನೂ ನಮ್ಮ ಮನೆಯಲ್ಲಿ ಹಚ್ತೀವಿ. ಇದನ್ನು ಆಷಾಢ ಮಾಸದಲ್ಲಿ ಮಾತ್ರ ಕೆಲವೊಬ್ಬರು ಹಚ್ತಾ ಬಂದಿರ್ತಾರೆ, ಆದರೆ ಪ್ರತಿ ಶುಕ್ರವಾರನೂ ಈ ಉಪ್ಪಿನ ದೀಪನ ನಮ್ಮ ಮನೇಲಿ ನಾವು ಹಚ್ತೀವಿ. ಆ್ಯಂಡ್ ಅದರಲ್ಲಿ ಬಂದಿದ್ದು ಉಪ್ಪು ಅಕ್ಷತೆ ಎಲ್ಲ ಕೆರೆ ಇದೆ ಮನೆ ಹತ್ರ, ಸೊ ಅಲ್ಲಿಗೆ ಅದನ್ನು ಹಾಕ್ತೀವಿ. ಇಲ್ಲಾಂದರೆ ಸಿಂಕಲ್ಲಿ ತೊಳಿತಾರಂತೆ, ಬಟ್ ನಾವು ಅವಾಗಿಂದನೂ ಅದೇ ಥರ ರೂಢಿ ಮಾಡ್ಕೊಂಬಂದಿರೋದು, ಕೆರೆಯಲ್ಲೇ ಅದನ್ನು ವಿಸರ್ಜನೆ ಮಾಡೋದು. ಸೊ ಮನೆ ಮಾಮೂಲಿ ಏನಿದೆ ಮಾಮೂಲಿ ಎಲ್ಲ ದೇವರುಗಳು ಫೋಟೋಗಳಿಗೂ ಪೂಜೆ ಮಾಡಿ, ನೆಕ್ಸ್ಟಿಗೆ ನಮ್ಮ ಉಪ್ಪಿನ ದೀಪಗೂ ಪೂಜೆ ಮಾಡಿ, ಸೊ ಅದನ್ನು ಲಕ್ಷ್ಮಿಗೆ ಹಚ್ಚೋದು ನಾವು ಉಪ್ಪಿನ ದೀಪವನ್ನು. ಅಂದರೆ ನಮ್ಮಲ್ಲಿರುವಂಥ ಕಷ್ಟ ಏನೇನಿದೆ ನೆಗೆಟಿವಿಟಿ ಎಲ್ಲದನ್ನೂ ಉಪ್ಪು ಕರಗ್ದಂಗೆನೇ ನಮ್ಮ ಕಷ್ಟಗಳೆಲ್ಲ ಕರಗಲಿ ಅನ್ನೋ ಒಂದು ಪ್ರತೀತಿಯಿಂದ ಆ ಒಂದು ದೀಪವನ್ನು ಹಚ್ಚೋದು. ಬೇಕಿದ್ರೆ ನೀವು ಕಮೆಂಟ್ ಮಾಡಿ ಉಪ್ಪಿನ ದೀಪ ಅಂತ ಹೇಳಿ, ನಾನು ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪ್ರತಿ ಶುಕ್ರವಾರನೂ ಮನೆಯಲ್ಲಿ ಈ ಥರದೊಂದು ವಿಶೇಷ ಪೂಜೆ ಇದ್ದೇ ಇರುತ್ತೆ. ಯಾಕಂದರೆ ಶುಕ್ರವಾರ ಅಂದರೆ ತುಂಬ ಐಯಲ್ಲಿರುತ್ತೆ ಎನರ್ಜೀಸು, ಅಂದರೆ ಫುಲ್ಲು ಬ್ರಹ್ಮಾಂಡದಲ್ಲಿ ಅವತ್ತಿನ ದಿನ ನಾವು ಈ ರೀತಿ ಒಂದು ಎನರ್ಜೆಟಿಕ್ ಆಗಿ ಪೂಜೆ ಮಾಡೋದ್ರಿಂದ ಒಳ್ಳೆ ಪಾಸಿಟಿವ್ನೆಸ್ಸು ನಮ್ಮ ಮನೇಲಿ ಇರುತ್ತೆ. ಆ್ಯಂಡ್ ಸಾಂಬ್ರಾಣಿ ಧೂಪ ಆಗಿರ್ಬೋದು, ಕರ್ಪೂರ ಬೆಳಗೋದಾಗಿರ್ಬೋದು, ಎಲ್ಲದೂನು ನಮ್ಮ ಮನೇಲಿರುವಂಥ ಒಂದಷ್ಟು ನೆಗೆಟಿವಿಟಿನ ಆಚೆ ಹಾಕೋದ್ರ ಪ್ರಯತ್ನ ಇದು. ಆ್ಯಂಡ್ ಕಳಶದ ಕೆಳಗಡೆ ಇರೋ ತಟ್ಟೆನಲ್ಲಿ ಅಮ್ಮ ನೋಡಿರ್ಬೋದು, ಅಕ್ಕಿ ಹಾಕೋ ಬದಲು ಅಕ್ಷತೆನೇ ಹಾಕಿರ್ತಾರೆ. ಆ್ಯಂಡ್ ಅದಕ್ಕೆ ಲವಂಗ, ಚಕ್ಕೆ, ಈ ರೀತಿ ಸುಮಾರಷ್ಟು ಕೆಲವೊಂದು ಐಟಮ್ಸ್ನ ಹಾಕಿರ್ತಾರೆ. ಅದೇನು ಅದ್ರದ್ದು ಅಗೇನ್ ಬೇಕು ಅಂದರೆ ಮತ್ತೆ ಇನ್ನೊಂದು ಸಲ ಕಮೆಂಟ್ ಮಾಡಿ, ಕಂಪ್ಲೀಟ್ ಅದರದ್ದೇ ಒಂದು ವ್ಲಾಗ್ ಮಾಡೋಣ ಅಂತೇಳಿ, ಯಾವ ರೀತಿ ಫ್ರೈಡೇಗೆ ಪ್ರಿಪ್ರೇಷನ್ ಮಾಡ್ಕೊತೀವಿ. ಆ್ಯಂಡ್ ಅದ್ರದ್ದು ಐಟಮ್ಸ್ ಎಲ್ಲ ಬರುತ್ತಲ್ಲ, ದೇವ್ರ ಸಾಮಾನುಗಳೆಲ್ಲನೂ ಯಾವ ರೀತಿ ತೊಳಿತೀವಿ, ಸೊ ಅದ್ರದ್ದೆಲ್ಲದನ್ನು ಕಂಪ್ಲೀಟು ವ್ಲಾಗ್ ಮಾಡಿ ಹಾಕ್ತೀನಿ. ನೀವು ಕಮೆಂಟ್ ಮಾಡಿ ನನಗೆ ಬೇಕಿದ್ದವರು, ನಾನು ಅವರಿಗೋಸ್ಕರ ವ್ಲಾಗ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ನಿಜವಾಗ್ಲೂ ದೇವ್ರ ಮನೆ ನೋಡೋದೇ ಒಂದು ಭಾಗ್ಯ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ, ನನ್ನ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ, ಬಟ್ ರಿಯಲಾಗಿ ನೋಡೋದಕ್ಕೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಉಪ್ಪಿನ ದೀಪನ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಉಪ್ಪು, ನಂತರ ಅಕ್ಷತೆ, ಆಮೇಲೆ ದೀಪವನ್ನು ಬೆಳಗೋದು. ಇದ್ರ ಕಂಪ್ಲೀಟ್ ವಿಡಿಯೋ ಬೇಕಂದರೆ ನಾನು ಆಗಲೇ ಹೇಳಿದ್ನಲ್ಲ, ಉಪ್ಪಿನ ದೀಪ ಅಂತ ಕಮೆಂಟ್ ಮಾಡಿ, ಇನ್ನೊಂದು ಕಳಶ ಅಂತ ಕಮೆಂಟ್ ಮಾಡಿ. ಎರಡೂ ಒಂದರಲ್ಲೇ ಬರೋ ಥರ ಪ್ರಿಪ್ರೇಷನ್, ಫ್ರೈಡೇ ದಿನದ ಪೂಜೆ ಪ್ರಿಪ್ರೇಷನ್ ಹೇಗಿರುತ್ತೆ, ಸೊ ಅದನ್ನೆಲ್ಲನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇದು ಪೂಜೆನ ಮುಗಿಸಿ ನಾನು ನೆಕ್ಸ್ಟ್ ದಿನ ಶನಿವಾರದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶನಿವಾರ ಆಗಿರೋದ್ರಿಂದ ಶ್ರೀನಿವಾತ್ಮ ಟೆಂಪಲ್ಗೆ, ಹಾಗೆ ಆಂಜನೇಯ ಟೆಂಪಲ್ಗೆ ನಾನು ಮಿಸ್ ಮಾಡದೆ ಹೋಗ್ತೀನಿ ಪ್ರತಿ ಶನಿವಾರನೂ. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಇರೋವಂಥ ಆಂಜನೇಯ ಟೆಂಪಲು ಸಿಕ್ಕಾಪಟ್ಟೆ ಪವರ್ಫುಲ್ಲು. ಎಷ್ಟು ಪವರ್ಫುಲ್ ಅಂದರೆ, ನಾನು ಈ ದೇವ್ರ ಹತ್ರ ನಿಂತ್ಕೊಂಡು ತಂದೆ ಇದೆಲ್ಲ ನೆರವೇರಿಸ್ಕೊಡು ಅಂದರೆ ಎಲ್ಲದನ್ನೂ ನೆರವೇರಿಸ್ಕೊಟ್ಟಿದ್ದಾರೆ ಇದ್ರ ತನಕನೂ. ಆ್ಯಂಡ್ ಆಂಜನೇಯ ಇಟ್ಸ್ ದೇವರು ಅಂದರೆ, ನಾವು ಇಷ್ಟಾರ್ಥ ಸಿದ್ಧಿಯನ್ನು ಈಸಿಯಾಗಿ ಮಾಡಿಕೊಟ್ಬಿಡ್ತಾರೆ, ಆ ಥರದ್ದೊಂದು ದೇವರು. ಸೊ ಒಂದು ಪೀಸ್ಫುಲ್ಲಾಗಿ ಸಖತ್ತಾಗಿತ್ತು. ಸ್ಯಾಟರ್ಡೇ ಮಾರ್ನಿಂಗು ಎಲ್ಲ ಟೆಂಪಲ್ಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದು, ನೆಕ್ಸ್ಟು ಅಮ್ಮ ಟಿಫನಿಗೆ ಅಂತೇಳಿ ಟೊಮೊಟೊ ರೈಸ್ ಮಾಡಿದರು. ಟಾಮಿ ಜೊತೆ ಮಾತಾಡಿಕೊಂಡು ಅವ್ನಿಗೊಂಚೂರು ಕ್ವಾಟ್ಲೆ ಕೊಟ್ಕೊಂಡು ಟಿಫನ್ನ ಮಾಡಿಕೊಂಡು ನಾನು ಆಫೀಸಿಗೆ ಹೊರಟೆ. ಸೊ ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ ನನಗೆ ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಿಕಾಸ್ ನನಗಿನ್ನೂ ರೂಢಿ ಇಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಸೈಡಲ್ಲಿ ಬೈಕ್ನ ನಿಲ್ಲಿಸಿ ಆನ್ ಮಾಡಿಕೊಂಡು ಹೋಗಿದ್ದ ಇದ್ದೀನಿ. ಆ್ಯಂಡ್ ಮಾರ್ನಿಂಗ್ ಒಂದು 10 o'clock ಟೀ ಟೈಮ್ ಇರುತ್ತೆ, ಆವಾಗ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊತೀನಿ, ಅಂದರೆ ಬಿಸಿನೀರು ಸಿಗುತ್ತೆ. ಸೊ ಅಲ್ಲಿ ನಾನು ಒಂದು ಕಾಫಿ ಪೌಡರ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಟೀ ಕಾಫಿ ಎಲ್ಲ ಕುಡಿಯೋದು ಕಮ್ಮಿ ಮಾಡಿದ್ದೀನಿ ಇವಾಗ. ಆ್ಯಕ್ಚುಲಿ ತುಂಬ ಕುಡಿತಾ ಇದ್ದೆ, ಬಟ್ ಇವಾಗ ಕಮ್ಮಿ ಮಾಡಿದ್ದೀನಿ. ನಾನು ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ಎನಿ ಟೈಮ್ ಜಾಸ್ತಿ ಟೀ ಕಾಫಿ ಅಂತ ಕುಡಿತಾ ಇದ್ದೆ. ಬಟ್ ಈಗ ಕಮ್ಮಿ ಮಾಡಿದ್ದೀನಿ. ನಾನು 1 month ಫುಲ್ಲು ನಾನು ಗ್ರೀನ್ ಟೀ ಕುಡಿದಿದ್ದೆ, ಸೊ ಅದೊಂದು ಸ್ವಲ್ಪ ಬೋರ್ ಆಯಿತು. ಸೊ ಅದಕ್ಕೆ ಇವಾಗ ನಾನು ಬ್ಲ್ಯಾಕ್ ಕಾಫಿಗೆ ಬಂದಿದ್ದೀನಿ. ಸೊ ಈ ಎರಡನ್ನೂ ಮಿಸ್ ಮ್ಯಾಚ್ ಮಾಡಿಕೊಂಡು ಕುಡಿಯೋದು. ಹಾಗೆಯೇ ಬರ್ತಾ ಏನಾಗಿತ್ತು ಅಂದರೆ, ನನ್ನ ಬೈಕ್ದೊಂದು ದೊಡ್ಡಕೈತೆ, ನನ್ನ ಇಂಜಿನ್ ಸೀಸ್ ಆಗಿ ಅದೆಲ್ಲ ಆಗಿ ರೆಡಿ ಮಾಡಿಸಿ, ಇವಾಗ 500 ಓಡಿದ್ರೆ ಸಾಕು, ಇಂಜಿನ್ ಆಯಿಲು ಮತ್ತು ಅದೇನು ಆಯಿಲೆಲ್ಲ ಚೇಂಜಸ್ ಇರುತ್ತಲ್ಲ, ಸೊ ಅದನ್ನು ಗೇರ್ ಬಾಕ್ಸ್ ಆಯಿಲು ಅದೆಲ್ಲದೂ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಆ್ಯಂಡ್ ಯಾರೇ ಆಗಿದ್ರೂ ಎಸ್ಪೆಷಲಿ ಗರ್ಲ್ಸಿಗೆ, ಬಿಕಾಸ್ ನಮಗೆ ಅವೇರ್ನೆಸ್ ಇರೋಲ್ಲ. ನಾನು ಮೆಕ್ಯಾನಿಕಲ್ಲು, ಬಟ್ ನನಗೆ ಅವೇರ್ನೆಸ್ ಇದ್ದೂ ದಂಡಪಿಂಡ ಥರ
ವೇಸ್ಟ್ ಮಾಡಿಕೊಂಡೆ ನಾನು. ಬಟ್ ಈ ಮಾಮೂಲಿ ಗರ್ಲ್ಸ್ಗೆಲ್ಲರಿಗೂ ಗೊತ್ತಿರಲ್ಲ ಈ ರೀತಿದ್ದು ವಿಷಯ ಇರುತ್ತೆ ಅಂತ. ಸೊ ನಿಮ್ಮ ಅಣ್ಣ ತಮ್ಮ ನಿಮ್ಮ ಫ್ರೆಂಡ್ಸು ಇವ್ರ ಹತ್ರ ಎಲ್ಲ ಕೇಳ್ಕೊತಾ ಇರಬೇಕು, ಇಷ್ಟು ಓಡಿದೆ ನನ್ನ ಗಾಡಿ, ಈ ಥರ ಇದೆ ಕಂಡೀಷನ್ನು, ಸೊ ಏನು ಮಾಡಬೇಕು ಹೇಳಿ ಅಂತೆಲ್ಲ ನಾವು ಸಜೆಷನ್ಸ್ನ ತೊಗೊಂಡು ಅವರಿಗಿಲ್ಲ ಈ ಥರ ಕೇಳ್ತಾ ಇರಬೇಕು. ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ವ ಬಾಯ್ಸ್ ಫ್ರೆಂಡ್ಸು. ಸೊ ಅವ್ರ ಹತ್ರ ಕೇಳಿಕೊಂಡು ಈ ರೀತಿ ಆಯಿಲ್ ಚೇಂಜ್ ಮಾಡಿಸೋದು ಯಾವಾಗ, ಸರ್ವಿಸ್ ಮಾಡಿಸೋದು ಯಾವಾಗ, ಒಂಚೂರು ಹೇಳಿ ನನಗೆ ಗೊತ್ತಿಲ್ಲ ಅಂತ. ಇದು ಗಾಡಿ ಓಡಿಸೋರೆಲ್ಲನೂ ಇಲ್ಲ ಮನೇಲಿ ಅಪ್ಪಂದಿರಿದ್ರೆ ಅವರು ಮಾಡ್ತಾರೆ. ಸೊ ಅವರಿಗೆ ಒಂದು ಅವೇರ್ನೆಸ್ ಇರುತ್ತಲ್ವ, ಸೊ ಆ ರೀತಿ. ಸೊ ನನಗೆ ಎಲ್ಲ ಅವೇರ್ನೆಸ್ ಇದ್ದೂನು ದಡ್ಡಿ ಥರ ಗಾಡಿ ಸೀಸ್ ಮಾಡಿಸ್ಕೊಂಡು ಇಂಜಿನ್ ಎಲ್ಲ ಒಂದು 15,000 ತನಕ ಖರ್ಚು ಮಾಡಿದೆ ಈ ಗಾಡಿಗೇನೆ. ಆಮೇಲೆ ಇವಾಗ ಬುದ್ಧಿ ಬಂದಿದೆ ಅಲ್ಲ, ಅಟ್ಲೀಸ್ಟ್ ಆಯಿಲ್ ಚೇಂಜ್ ಆದರೂ ಸರಿ, ವಾಶ್ ಇಲ್ಲ ಅಂದರೂ ಪರವಾಗಿಲ್ಲ, ಗಾಡಿ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಬಿಕಾಸ್ ಇಂಜಿನ್ ಎಲ್ಲನೂ ಆಯಿಲ್ ಇಲ್ಲ ಅಂದರೆ ಹೀಟಾಗಿ ಜಾಮ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ನೋಡಿ ಮೆಕ್ಯಾನಿಸಮು. ಹಿಂಗೆ ಬಗ್ಗಿಸ್ಕೊಂಡು ಉಯ್ಯೋ ಬದಲುನು ಪಂಪ್ ಥರ ಇಟ್ಟಿದ್ದಾರೆ. ಅದೆಷ್ಟು ಬೋರ್ವೆಲ್ಲಲ್ಲಿ ಪಂಪ್ ಇರುತ್ತಲ್ಲ ಆ ಥರ, ಅದೆಷ್ಟು ಚೆನ್ನಾಗಿ ಅದರಲ್ಲಿ ಆಯಿಲ್ ಫಿಲ್ ಆಗುತ್ತೆ ಅಂತ. ತುಂಬಾ ಟೆಕ್ನಾಲಜೀಸ್ ಮುಂದುವರೆದ್ಬಿಟ್ಟಿದೆ ಇವಾಗೆಲ್ಲನೂ. ಸೊ ಅವರೆಲ್ಲನೂ ನೀಟಾಗಿ ಎಲ್ಲದಕ್ಕೂ ಹಾಕಿ ಸರ್ವಿಸ್ನ ಮಾಡಿಕೊಟ್ರು. ಆ್ಯಕ್ಚುಲಿ ನಾನು ಗಾಡಿ ವಾಶ್ ಮಾಡಿಸ್ಲಿಲ್ಲ, ಕೇಳಿದೆ. ಅವರು ಏನೋ ಒಂದು ರೀಸನ್ ಹೇಳಿದ್ರು, ಸರಿ ಆಯಿತು ಬಿಡು ಅಂತ ಬಿಟ್ಟೆ. ನೋಡಿದ್ರೆ ಸಂಜೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಬೆಂಗಳೂರಲ್ಲಿ. ಒಪ್ಪ, ನಾನು ಅಂದ್ಕೊಂಡೆ ಗಾಡಿ ವಾಶ್ ಮಾಡಿಸಿದ್ರೆ ನಿಜ ವೇಸ್ಟ್ ಆಗೋಗೋದು. ಸರಿ ಹೋಯ್ತು ಬಿಡು, ಹೆಂಗೋ ಗಾಡಿ ವಾಶ್ ಮಾಡಿಸಿಲ್ದೇ ಇರೋದೇ ಸರಿ ಹೋಯ್ತು ಅಂತ ಅಂದ್ಕೊಂಡೆ. ನನ್ನ ಗಾಡಿ ಚೆನ್ನಾಗಿ ಮಳೆಯಲ್ಲೇ ನೆಂದು ನೀಟಾಗಿ ಕ್ಲೀನಾಗಿತ್ತು. ಒಂದು ಬಟ್ಟೆ ತೊಗೊಂಡು ನೀಟಾಗಿ ವೈಪ್ ಮಾಡಿದೆ. ಸೊ ಅಲ್ಲಿನೂ ಎಲ್ಲ ರೆಡಿ ಮಾಡಿಸ್ಕೊಂಡು ಮತ್ತೆ ವರ್ಕಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬರ್ತಾ ಅಮ್ಮ ಬಿಸಿಬೇಳೆಬಾತು ಪೌಡ್ರ್ ಖಾಲಿ ಆಗೋಗಿದೆ, ರೆಡಿ ಮಾಡ್ತೀನಿ ನಾನು ಅಂತ ಹೇಳಿದರು. ಸೊ ಮನೆಗೆ ಬಂದು ಸ್ಪೆಷಲಾಗಿ ಸ್ವಲ್ಪ ಬೋಂಡ ಮತ್ತು ಅನ್ನ ರೈಸ್ ಸಾಂಬಾರು ಮಾಡಿದರು. ತಿಂದ್ಕೊಂಡು ನೆಕ್ಸ್ಟಿಗೆ ಇವಾಗ ನಾವು ಬಿಸಿಬೇಳೆಬಾತು ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಮ್ಮ ಮಾಡ್ತಾರೆ, ಸಿಂಪಲ್ಲಾಗಿ ಸಕ್ಕತ್ತಾಗಿ ಮಾಡ್ತಾರೆ ನೋಡಿ. ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು 4 ಸ್ಪೂನಲ್ಲಿ ಧನಿಯಾನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನು ಕಡಲೆಬೇಳೆ, ಹಾಗೆ ಇನ್ನೊಂದು 2 ಸ್ಪೂನು ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟಿಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರಿಗೆ, ಒಂದು 5ರಿಂದ 6 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಮೆಣಸು, 2 ಚಕ್ಕೆ, ಒಂದು ಸ್ವಲ್ಪ ಮೆಂತ್ಯ, 2 ಲವಂಗ, 2 ಏಲಕ್ಕಿ, ಹಾಗೆ ಒಂದು 10ರಿಂದ 11 ಲವಂಗನ ತೊಗೊಂಡಿದ್ದೀನಿ. ಸೊ ಹಾಗೆ ಇದು ಒಂದು ಚಿಕ್ಕ ಪೀಸ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಕೊಬ್ಬರಿನ ನಾವು ತುರಿದಾಕು ರುಬ್ಕೊಬೇಕಾದ್ರೂ ಚೆನ್ನಾಗಿರುತ್ತೆ, ಇಲ್ಲ ರುಬ್ಬಿಟ್ರೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟಿಗೆ ಇವಾಗ ಗ್ಯಾಸ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು, ಪ್ಯಾನು ಕಾದ್ಮೇಲೆ ಇದಕ್ಕೆ ನಾನು ಒಂದೇ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಕೊಬ್ಬರಿ ಎಣ್ಣೆ ಬಳಸಿದ್ರೆ ಸ್ವಲ್ಪ ಸಕ್ಕತ್ತಾಗಿರುತ್ತೆ ಟೇಸ್ಟು, ಬಟ್ ಇವಾಗ ನಾನು ನಾರ್ಮಲ್ ಆಯಿಲ್ನೇ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಆಯಿಲ್ ಎಲ್ಲ ಚೆನ್ನಾಗಿ ಕಾಯ್ತಾ ಇದೆ. ಅಷ್ಟರಲ್ಲಿ ನಾನು ಆಗಲೇ ಕರಿಬೇವನ್ನ ತೋರಿಸೋದು ಮರ್ತೋಗ್ಬಿಟ್ಟಿದೆ. ಸೊ ಇದಕ್ಕೆ ಒಂದು 15ರಿಂದ 20 ದಳ ಕರಿಬೇವನ್ನ ತೊಗೋಬೇಕಾಗುತ್ತೆ. ಸೊ ನೆಕ್ಸ್ಟಿಗೆ ಇವಾಗ ಆಯಿಲು ಚೆನ್ನಾಗಿ ಕಾದಿದೆ. ಇದಕ್ಕೆ ನಾವೇನು ತೊಗೊಂಡಿದ್ವಿ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಸೊ ಇದನ್ನು ಅದರಲ್ಲಿ ಚೆನ್ನಾಗಿ ಜಸ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ಸೊ ಇವಾಗ ಆಯಿಲ್ ಹಾಕಿದ್ದೀವಿ, ಅದರಲ್ಲಿ ಇವಾಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟಿಗೆ ನಾವೇನೇನು ಮೆಣಸಿನ್ಕಾಯಿ ಹಾಗೆ ಲವಂಗ, ಚಕ್ಕೆ ಎಲ್ಲ ತೊಗೊಂಡಿದ್ವಲ್ಲ, ಸೊ ಇದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕನೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಪುಡಿ ಆಗಿರ್ಬೋದು, ನಾವು ಮಾಮೂಲಿ ಸಾಂಬಾರು ಪುಡಿ ಮಾಡೋದಾಗಿರ್ಬೋದು, ಹಾಗೆ ಪುಳಿಯೋಗರೆ ಪುಡಿ ಆಗಿರ್ಬೋದು, ಇದು ಬಿಸಿಬೇಳೆಬಾತ್ ಪೌಡ್ರ್ ಆಗಿರ್ಬೋದು, ನಾವು ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆದೆಲ್ಲನೂ ಘಮ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ರುಚಿ, ಅದಕ್ಕೋಸ್ಕರ. ಸೊ ಅಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಆಗಲೇ ಕೊಬ್ಬರಿ ತೋರಿಸಿದ್ನಲ್ಲ, ಅದನ್ನು ಚೆಂದಾಗಿ ರುಬ್ಕೊತಾ ಇದ್ದೀನಿ. ಇದನ್ನು ತುರಿದು ಸಹ ಹಾಕ್ಕೋಬೋದು, ಬಟ್ ರುಬ್ಬಿದ್ರೆ ಈಸಿ ಆಗುತ್ತೆ ಅಂತೇಳಿ ರುಬ್ಕೊತಾ ಇದ್ದೀನಿ. ಈಗ ನೋಡಿ ಕೆಂಪಗೆ ಬಣ್ಣ ಬರೋ ಅಷ್ಟು ಧನಿಯಾ, ಕಡಲೆಬೇಳೆ ಎಲ್ಲನೂ ಫ್ರೈ ಆಗಿದೆ. ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಕೊಬ್ಬರಿನ, ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಕೊಬ್ಬರಿನ ಆ್ಯಡ್ ಮಾಡಿ ಚೆನ್ನಾಗಿ ಒಂದು 30 ಸೆಕೆಂಡು ಹುರ್ಕೊಂಡ್ರೆ ಸಾಕು ಅಷ್ಟೇ. ಜಾಸ್ತಿ ಹುರಿದ್ಬಿಟ್ರೆ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಒಂದು 30 ಸೆಕೆಂಡು ಹೀಗೆ ಇದನ್ನು ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಸೊ ನೆಕ್ಸ್ಟಿಗೆ ಇದಕ್ಕೆ ನಾನು ಆ ಬಿಸಿಯಲ್ಲೇನೆ ಒಂದು ಸ್ವಲ್ಪ ಚಿಟಕಿ ಆಗೋಷ್ಟು ಹಿಂಗನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಗ್ಯಾಸ್ ಆನ್ ಇದ್ದಾಗ ಹಾಕ್ಲೇಬಾರ್ದು, ಗ್ಯಾಸ್ನ ಆಫ್ ಮಾಡಿ ಬಿಸಿ ಇದ್ದಾಗಲೇ ಒಂಚೂರು ಹಿಂಗು, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು, ಇವಾಗ ಏನು ಮಸಾಲೆ ಎಲ್ಲ ಸ್ವಲ್ಪ ಬಿಸಿಯಾಗೇ ಇರುತ್ತಲ್ಲ, ಸೊ ಅದಕ್ಕೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆ ಬಿಸಿಯಲ್ಲೇ ಅದು ಬೆಚ್ಚಗಾಗುತ್ತೆ, ಅಷ್ಟಾದರೆ ಸಾಕು. ಇಲ್ಲಾಂದರೆ ಒಂಥರ ಕಹಿ ಬಂದುಬಿಡುತ್ತೆ ನಾವು ಜಾಸ್ತಿ ಬಿಸಿ ಮಾಡ್ತಾಯಿದ್ರೆ ಅದನ್ನು.
ಸೊ ಅದಕ್ಕೋಸ್ಕರ ನಾನು ಸ್ಟವ್ ಆಫ್ ಮಾಡಿ ಇವೆರಡನ್ನ ಆ್ಯಡ್ ಮಾಡಿ ಆ ಬಿಸಿಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಹಾರಕ್ಕೆ ಬಿಡಬೇಕು. ನೋಡಿ ಎಷ್ಟು ಈ ಥರ ಕೆಂಪು ಬಣ್ಣಕ್ಕೆ ಬರೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗಲೇ ಒಳ್ಳೆ ಘಮ ಬರ್ತಾ ಇದೆ. ಸೊ ಇದನ್ನು ಚೆನ್ನಾಗಿ ಆರಕ್ಕೆ ಬಿಟ್ಟು ನೆಕ್ಸ್ಟ್ಗೆ ಇದನ್ನು ಈಗ ನೋಡಿ ಚೆನ್ನಾಗಿ ಆರಿದೆ. ಸೊ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ, ಆದಷ್ಟು ಒಂದು ಲೋಯೆಸ್ಟ್ ತರಿಯಾಗಿ ಬರುತ್ತಲ್ಲ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದಕ್ಕಿಂತ ಇನ್ನೊಂದು ರೌಂಡು ಸ್ವಲ್ಪ ಜಾಸ್ತಿ ರುಬ್ಕೊಂಡ್ರೆ ಸಾಕು. ಇದು ಈಗ ತೋರಿಸ್ತಾ ಇದ್ದೀನಲ್ಲ, ಸೊ ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಎಷ್ಟು ಸೂಪರಾಗಿ ಇದನ್ನು ರುಬ್ಬೇಕಾದ್ರೇ ಒಳ್ಳೆ ಪರಿಮಳ ಬರ್ತಾಯಿತ್ತು. ಇದು ನಾವು ಸುಮಾರಿಗೆ ಒಂದು 2-3 ಸಲ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ, ಒಂದು 7-8 ಜನ ಇದ್ದೀವಿ. ಸೊ ಅದಕ್ಕೋಸ್ಕರ ಒಂದು 2 ಟೈಮ್ಗೆ 3 ಟೈಮ್ಗೆ ಇಷ್ಟ ಆಗುತ್ತೆ. ಅಮ್ಮ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಮಂತ್ಲಿ ಒಂದು 3 ಸಲ ಮಾಡಿದ್ರೆ ನಮಗೆ ಬರುತ್ತೆ ಇದು. ಸೊ ಇಷ್ಟು ಪೌಡ್ರು ಸಖತ್ತಾಗಿರುತ್ತೆ, ಗಮ್ಮಂತ ಇರುತ್ತೆ. ಸಿಂಪಲ್ ಅಷ್ಟೇ, ಇದಕ್ಕೇನು ಅಂಥ ಒಂದು ಭರ್ಜರಿ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಏನಿಲ್ಲ. ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವು ಅಂಗಡಿಯಿಂದ ತರೋದ್ರಲ್ಲೆಲ್ಲನೂ ಪ್ರಿಸರ್ವೇಟಿವ್ಸು ಎಲ್ಲನೂ ಹಾಕಿರ್ತಾರೆ. ಸೊ ಆದಷ್ಟು ಮನೇಲೇ ಏನಾಗುತ್ತೆ ಎಲ್ಲದನ್ನೂ ಮನೇಲೇ ಮಾಡಿಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಬೇಕು ಅಂತೇಳಿ ಅಮ್ಮ ಕಲಿತು ಈ ಥರದ್ದೆಲ್ಲನೂ ನಮಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಅವರೇ ಮಾಡಿದ್ದು ಅಷ್ಟೇ, ಅವ್ರ ರೆಸಿಪೀಸ್ ಎಲ್ಲನೂ ಸೂಪರಾಗಿರುತ್ತೆ. ಆ್ಯಂಡ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.